ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ಸೊ ಅಮೆಝಾನಲ್ಲಿ ಒಂದು ಹೊಸ ಪ್ರಾಡಕ್ಟ್ನ ಬೈ ಮಾಡಿದ್ದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಎಲ್ಲರಿಗೂ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದೇನಪ್ಪ ಅಂದರೆ ಡಿಜಿಟೆಕ್ DMW116 ಅಂತ ಅಂದ್ಬಿಟ್ಟು ಮಾಡಲ್ ನೇಮು. ಸೊ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಜಸ್ಟ್ ನಾನು ಯೂಸ್ ಮಾಡೋದಕ್ಕೋಸ್ಕರ ಮೈಕ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಆ್ಯಕ್ಚುಲಿ ಇದು ನೆನ್ನೆ ನನಗೆ ಪ್ರಾಡಕ್ಟು ರಿಸೀವ್ ಆಗಿದೆ. ಸೊ ನನಗೆ ಅನ್ಬಾಕ್ಸ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಬಾಕ್ಸ್ನ ಓಪನ್ ಮಾಡಿದ್ರೆ ಡಿಜಿಟೆಕ್ ಅವರ ವೆಲ್ಕಮ್. ಸೊ ಫಸ್ಟ್ ನೋಡೋದಾದರೆ ಕಂಪ್ಲೀಟ್ ಸೆಟಪ್ ಇದರಲ್ಲೇ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ಬಾಕ್ಸಲ್ಲಿ ಒಂದು ಇನ್ಸ್ಟ್ರಕ್ಷನ್ ಮೆನು ಕೊಟ್ಟಿದ್ದಾರೆ. ಸೊ ಇದೇನಪ್ಪ ಅಂದರೆ ಚಾರ್ಜಿಂಗ್ ಕೇಬಲ್ ಐ ಥಿಂಕ್. ಸೊ ಒಂದು ಸಿ ಟೈಪ್ ಕೇಬಲ್ ಇದೆ ಆ್ಯಂಡ್ C2C adapter and holder and noise cancel ಮಾಡೋದಕ್ಕೋಸ್ಕರ ಸೊ ತುಂಬ ನಾಯ್ಸ್ ಏನಾರು ಬಂತು ಅಂದರೆ ಇದನ್ನು ಮೈಕ್ಗೆ ಅಪ್ಲೈ ಮಾಡ್ಕೋಬೋದು. ಎರಡು ಕೊಟ್ಟಿದ್ದಾರೆ. ಸೊ ಇನ್ನು ಮೇನ್ ಬರೋದಾದರೆ ಡಿಜಿಟೆಕ್ ಸೊ ಚಿಕ್ಕದು ಒಂದೇ 1 ಇಂಚಿದೆ ಅಷ್ಟೇ. ಜಾಸ್ತಿ ನೀವು ಏನು ಅಷ್ಟೊಂದು ಕ್ಯಾರಿ ಮಾಡೋ ಅವಶ್ಯಕತೆ, ವೆಯ್ಟ್ ತುಂಬ ವೆಯ್ಟ್ಲೆಸ್ ಇದೆ, ಅಷ್ಟೊಂದು ವೆಯ್ಟ್ ಇಲ್ಲ. ಈಸಿ ಟು ಕ್ಯಾರಿ ಆ್ಯಂಡ್ ಈಸಿ ಟು ಹ್ಯಾಂಡಲ್ ಆಲ್ಸೋ. ಆ್ಯಂಡ್ ಒಂದು ಇದು ಆ್ಯಕ್ಚುಲಿ ಇದು ಟ್ರಾನ್ಸ್ಮಿಟರ್, ಇದು ಸಾರಿ ರಿಸೀವರ್, ಇದು ರಿಸೀವರ್ ಕೊಟ್ಟಿದ್ದಾರೆ. ಎರಡು ಟ್ರಾನ್ಸ್ಮಿಟರ್. ಸೊ ಇದು ಕಂಪ್ಲೀಟ್ಲಿ ನಿಮಗೆ ಮ್ಯಾಗ್ನೆಟಿಕ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಷ್ಟೇ. ಸೊ ಇಬ್ಬರಿಗೆ ಮೈಕ್ನ ಕನೆಕ್ಟ್ ಮಾಡ್ಕೊಬೋದು. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಇದು ಆಲ್ಮೋಸ್ಟ್ ನಿಮಗೆ 40 ಮೀಟರ್ ಡಿಸ್ಟೆನ್ಸ್ವರೆಗೂ ಇದು ಕವರ್ ಮಾಡುತ್ತೆ. ಕಾಸ್ಟ್ ವೈಸ್ ಬಂದು ಬರ್ತಾ ಇಲ್ವಾ ಅಂತ ಅಂದ್ಬಿಟ್ಟು ನೀವೇ ಇದ್ರದ್ದು ಡಿಸ್ಕ್ರಿಪ್ಷನ್ ಎಲ್ಲ ಫುಲ್ಲು ತಿಳ್ಕೊಂಡಾದ್ಮೇಲೆ ನೀವೇ ಹೇಳಿ ನೋಡೋಣ ಎಷ್ಟು ಅಂತ ಅಂದ್ಬಿಟ್ಟು ಒಂದು ಗೆಸ್ ಮಾಡಿ ನೋಡೋಣ. ಸೊ ಇದು ಚಾರ್ಜಿಂಗು 6 ಅವರ್ ಬರುತ್ತೆ ಚಾರ್ಜಿಂಗ್ ಇದು ಆಲ್ಮೋಸ್ಟು. ಸೊ ಕಂಪ್ಲೀಟ್ ಚಾರ್ಜಿಂಗ್ ಆಗಬೇಕು ಅಂದರೆ ಮಿನಿಮಮ್ 1.5 ಅವರ್ಸ್ ಬೇಕಾಗುತ್ತೆ. ಇವಾಗ ಮೈಕ್ ಹಾಕಿದ್ದೀನಿ. ಸೊ ಚೆನ್ನಾಗಿ ಕೇಳಿಸ್ತಿರ್ಬೋದು. ಆವಾಗಲೇ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಇವಾಗ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಅನ್ಕೋತೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ನಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಯಾರು ಮಾತಾಡೋದು ಕೇಳಿಸ್ಬೇಕು ಅಂತ ಅಂದರೂ ಕೂಡ ನೀವು ಇದರಲ್ಲಿ ಆರಾಮಾಗಿ ಆ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಬೋದು. ಜಸ್ಟ್ ಒಂದು ಪ್ರೆಸ್ ಅಷ್ಟೇ. ನೋಡಿ ಇಲ್ಲೊಂದು ಬಟನ್ ಕಾಣ್ತಿದೆಯಲ್ಲ, ಸೊ ಈ ಬಟನ್ನಲ್ಲಿ ಜಸ್ಟ್ ಒಂದೇ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲೊಂದು ಲೈಟ್ ಬರುತ್ತೆ. ಆ ಲೈಟ್ ಆನ್ ಆಯಿತು ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಅಂತ, ಲೈಟ್ ಆಫ್ ಆಗಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿಲ್ಲ ಅಂತ. ಸೊ ಇದು 40 ಮೀಟರ್ವರೆಗೂ ಡಿಸ್ಟೆನ್ಸಲ್ಲಿ ರೇಡಿಯಸಲ್ಲಿ ಮೈಕ್ ಕವರೇಜನ್ನು ಕೊಟ್ಟಿದ್ದಾನೆ. ಸೊ ಅದನ್ನು ಟೆಸ್ಟ್ ಮಾಡೋಣ ಈಗ. ಸೊ ಗಾಯ್ಸ್, ಆಲ್ಮೋಸ್ಟ್ ನಾನೀಗ ಒಂದು 20 ಫೀಟ್ ಡೌನ್ ಇದ್ದೀನಿ.
ಕೇಳಿಸ್ತಿರ್ಬೋದು, ಗುಡ್ ಒಂದು ಕ್ವಾಲಿಟಿಲಿ ಚೆನ್ನಾಗಿ ಬರ್ತಾ ಇದೆ ಮೈಕು. ಕ್ಲಾರಿಟಿ ಆಗಿರ್ಬೋದು, ಒಂದು ಡಿಸ್ಟೆನ್ಸಲ್ಲಿ ಚೆನ್ನಾಗಿ ಬರ್ತಿದೆ ಆಲ್ಮೋಸ್ಟು. ಸೊ ಇಲ್ಲಿ ನಿಮ್ಗೆ ಇಲ್ಲ ಅಂತ ಅಂದರೂ ಒಂದು 100 ಫೀಟ್ವರೆಗೂ ಆರಾಮಾಗಿ ಯೂಸೇಜ್ ಆರಾಮಾಗಿ ಮಾಡ್ಕೊಬೋದು ನೀವು. ಯಾವ ಥರ ತೊಂದರೆ ಇಲ್ಲ. ನನಗಂತೂ ತುಂಬಾ ಇಷ್ಟ ಆಗಿದೆ ಮೈಕ್ ಮಾತ್ರ. ಸೊ ಪ್ರೀವಿಯಸ್ ಆಗಿ ನಾನು ಡಿಜಿಟೆಕ್ ಮೈಕ್ನ ಯೂಸ್ ಮಾಡ್ತಿದ್ದು, ಬಟ್ ಆದರೂ ನಂಗೆ ಅಷ್ಟೊಂದು ಕ್ಲಾರಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ DMW116 ಡಿಜಿಟೆಕ್ ಅವ್ರದ್ದೇ ಆರ್ಡ್ರ್ ಮಾಡಿದ್ದು. ಸೊ ಇದ್ರ ಪ್ರಾಡಕ್ಟ್ ಲಿಂಕ್ ನಿಮಗೆ ಅಮೆಝಾನಲ್ಲೂ ಸಿಗುತ್ತೆ ಆ್ಯಂಡ್ ನಿಮಗೆ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ನಿಮಗೆ ಏನಾರು ಸಿಗಲಿಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡಿರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನನಗೆ ಡೈರೆಕ್ಟಾಗಿ DM ಮಾಡಿ ನಾನು ಈ ಪ್ರಾಡಕ್ಟ್ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಈ ಅಮೆಝಾನಲ್ಲಿ ಬಂದು ನಿಮಗೆ ಆಲ್ಮೋಸ್ಟ್ ನಿಮಗೆ 3950 ಇಷ್ಟು ರುಪೀಸಲ್ಲಿ ಸಿಗುತ್ತೆ. ಇನ್ನು ಫ್ಲಿಪ್ಕಾರ್ಟಲ್ಲಿ ಬಂದು ನಿಮಗೆ 42 ಸಮಥಿಂಗ್, ಸ್ವಲ್ಪ ಜಾಸ್ತಿನೇ ಇದೆ. ಸೊ ಯಾಕೆ ಅಂತ ಕಾಸ್ಟ್ ಡಿಫ್ರೆನ್ಸ್ ನಂಗೆ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ಪರ್ಫಾಮೆನ್ಸು ನೀವೇ ನೋಡ್ತಿರ್ಬೋದು ಯಾವ ಥರ ಪರ್ಫಾಮೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ಈ ಮೈಕ್ನ ವಿಡಿಯೋ ಆಗಿರುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು. ಬಾಯ್.